ಬಂಧನಕ್ಕೊಳಗಾಗಿರುವ ಚಿನ್ನಯ್ಯನಿಗೆ ಕಾಡ್ತಾ ಇದೆಯಾ ಜೀವ ಭಯ. ಎಸ್ಐಟಿ ಅಧಿಕಾರಿಗಳ ಮುಂದೆ ಹೀಗೊಂದು ಆತಂಕವನ್ನ ಆತನೇ ವ್ಯಕ್ತಪಡಿಸಿದ್ದಾನೆ ಅನ್ನೋ ಮಾಹಿತಿ ಇದೆ. ಈ ಬುರ್ಡೆ ಗ್ಯಾಂಗ್ನಿಂದ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿ ಇದೀಗ ಚಿನ್ನಯ್ಯ ಅಳಲನ್ನ ತೋಡ್ಕೊಂಡಿದ್ದಾನಂತೆ. ಜೈಲಿನ ಒಳಗಿದ್ದ ದಿನ ಅಷ್ಟು ಮಾತ್ರ ತನ್ನ ಪ್ರಾಣ ಗಟ್ಟಿ ಆಚೆ ಬಂದ್ರೆ ಈ ಬುರ್ಡೆ ಗ್ಯಾಂಗ್ ತನ್ನನ್ನ ಜೀವ ಸಹಿತವಾಗಿ ಬಿಡೋದಿಲ್ಲ ಅನ್ನೋ ಆತಂಕ ಈತನಿಗೆ ಕಾಡ್ತಾ ಇದೆ. ನನ್ನನ್ನ ಜೈಲಿಗೆ ಕಳಿಸ್ಬಿಡಿ, ಆವಾಗ ಮಾತ್ರ ನಾನು ಬಚಾವಾಗ್ತೇನೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಈತ ಅಳಲು ತೋಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬುರ್ಡೆ ಮ್ಯಾನ್ ಚಿನ್ನಯ್ಯನಿಗೆ ಇದೆಯಾ ಜೀವ ಭಯ. ಜೈಲಿಗೆ ಕಳಿಸಿ ಅಂತ ಹೇಳಿ ಚಿನ್ನಯ್ಯ ಬೇಡ್ಕೊಳ್ತಿದ್ದಾನಂತೆ. ಹೊರಗಿದ್ರೆ ಬುರ್ಡೆ ಗ್ಯಾಂಗ್ನಿಂದ ಪ್ರಾಣಕ್ಕೇನೆ ಕುತ್ತಾಗೋ ಸಾಧ್ಯತೆ ಇದೆ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಅಳಲು ತೋಡ್ಕೊಂಡಿದ್ದಾನೆ. ಬುರ್ಡೆ ಗ್ಯಾಂಗ್ನಿಂದ ಮಾನಸಿಕ ಕಿರುಕುಳಕ್ಕೊಳಗಾಗಿದ್ದೇನೆ, ನನ್ನನ್ನ ಜೈಲಿಗೆ ಕಳಿಸ್ಬಿಡಿ, ಆಗ ಮಾತ್ರ ನಾನು ಬಚಾವಾಗ್ತೇನೆ ಅಂತ ಹೇಳಿ ಈತ ಬೇಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂಧನಕ್ಕೊಳಗಾಗಿರುವ ಚಿನ್ನಯ್ಯನಿಗೆ ಕಾಡ್ತಾ ಇದೆಯಾ ಜೀವ ಭಯ. ಎಸ್ಐಟಿ ಅಧಿಕಾರಿಗಳ ಮುಂದೆ ಹೀಗೊಂದು ಆತಂಕವನ್ನ ಆತನೇ ವ್ಯಕ್ತಪಡಿಸಿದ್ದಾನೆ ಅನ್ನೋ ಮಾಹಿತಿ ಇದೆ. ಈ ಬುರ್ಡೆ ಗ್ಯಾಂಗ್ನಿಂದ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿ ಇದೀಗ ಚಿನ್ನಯ್ಯ ಅಳಲನ್ನ ತೋಡ್ಕೊಂಡಿದ್ದಾನಂತೆ. ಜೈಲಿನ ಒಳಗಿದ್ದ ದಿನ ಅಷ್ಟು ಮಾತ್ರ ತನ್ನ ಪ್ರಾಣ ಗಟ್ಟಿ ಆಚೆ ಬಂದ್ರೆ ಈ ಬುರ್ಡೆ ಗ್ಯಾಂಗ್ ತನ್ನನ್ನ ಜೀವ ಸಹಿತವಾಗಿ ಬಿಡೋದಿಲ್ಲ ಅನ್ನೋ ಆತಂಕ ಈತನಿಗೆ ಕಾಡ್ತಾ ಇದೆ. ನನ್ನನ್ನ ಜೈಲಿಗೆ ಕಳಿಸ್ಬಿಡಿ, ಆವಾಗ ಮಾತ್ರ ನಾನು ಬಚಾವಾಗ್ತೇನೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಈತ ಅಳಲು ತೋಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬುರ್ಡೆ ಮ್ಯಾನ್ ಚಿನ್ನಯ್ಯನಿಗೆ ಇದೆಯಾ ಜೀವ ಭಯ. ಜೈಲಿಗೆ ಕಳಿಸಿ ಅಂತ ಹೇಳಿ ಚಿನ್ನಯ್ಯ ಬೇಡ್ಕೊಳ್ತಿದ್ದಾನಂತೆ. ಹೊರಗಿದ್ರೆ ಬುರ್ಡೆ ಗ್ಯಾಂಗ್ನಿಂದ ಪ್ರಾಣಕ್ಕೇನೆ ಕುತ್ತಾಗೋ ಸಾಧ್ಯತೆ ಇದೆ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಅಳಲು ತೋಡ್ಕೊಂಡಿದ್ದಾನೆ. ಬುರ್ಡೆ ಗ್ಯಾಂಗ್ನಿಂದ ಮಾನಸಿಕ ಕಿರುಕುಳಕ್ಕೊಳಗಾಗಿದ್ದೇನೆ, ನನ್ನನ್ನ ಜೈಲಿಗೆ ಕಳಿಸ್ಬಿಡಿ, ಆಗ ಮಾತ್ರ ನಾನು ಬಚಾವಾಗ್ತೇನೆ ಅಂತ ಹೇಳಿ ಈತ ಬೇಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂಧನಕ್ಕೊಳಗಾಗಿರುವ ಚಿನ್ನಯ್ಯನಿಗೆ ಕಾಡ್ತಾ ಇದೆಯಾ ಜೀವ ಭಯ. ಎಸ್ಐಟಿ ಅಧಿಕಾರಿಗಳ ಮುಂದೆ ಹೀಗೊಂದು ಆತಂಕವನ್ನ ಆತನೇ ವ್ಯಕ್ತಪಡಿಸಿದ್ದಾನೆ ಅನ್ನೋ ಮಾಹಿತಿ ಇದೆ. ಈ ಬುರ್ಡೆ ಗ್ಯಾಂಗ್ನಿಂದ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿ ಇದೀಗ ಚಿನ್ನಯ್ಯ ಅಳಲನ್ನ ತೋಡ್ಕೊಂಡಿದ್ದಾನಂತೆ. ಜೈಲಿನ ಒಳಗಿದ್ದ ದಿನ ಅಷ್ಟು ಮಾತ್ರ ತನ್ನ ಪ್ರಾಣ ಗಟ್ಟಿ ಆಚೆ ಬಂದ್ರೆ ಈ ಬುರ್ಡೆ ಗ್ಯಾಂಗ್ ತನ್ನನ್ನ ಜೀವ ಸಹಿತವಾಗಿ ಬಿಡೋದಿಲ್ಲ ಅನ್ನೋ ಆತಂಕ ಈತನಿಗೆ ಕಾಡ್ತಾ ಇದೆ. ನನ್ನನ್ನ ಜೈಲಿಗೆ ಕಳಿಸ್ಬಿಡಿ, ಆವಾಗ ಮಾತ್ರ ನಾನು ಬಚಾವಾಗ್ತೇನೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಈತ ಅಳಲು ತೋಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬುರ್ಡೆ ಮ್ಯಾನ್ ಚಿನ್ನಯ್ಯನಿಗೆ ಇದೆಯಾ ಜೀವ ಭಯ. ಜೈಲಿಗೆ ಕಳಿಸಿ ಅಂತ ಹೇಳಿ ಚಿನ್ನಯ್ಯ ಬೇಡ್ಕೊಳ್ತಿದ್ದಾನಂತೆ. ಹೊರಗಿದ್ರೆ ಬುರ್ಡೆ ಗ್ಯಾಂಗ್ನಿಂದ ಪ್ರಾಣಕ್ಕೇನೆ ಕುತ್ತಾಗೋ ಸಾಧ್ಯತೆ ಇದೆ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಅಳಲು ತೋಡ್ಕೊಂಡಿದ್ದಾನೆ. ಬುರ್ಡೆ ಗ್ಯಾಂಗ್ನಿಂದ ಮಾನಸಿಕ ಕಿರುಕುಳಕ್ಕೊಳಗಾಗಿದ್ದೇನೆ, ನನ್ನನ್ನ ಜೈಲಿಗೆ ಕಳಿಸ್ಬಿಡಿ, ಆಗ ಮಾತ್ರ ನಾನು ಬಚಾವಾಗ್ತೇನೆ ಅಂತ ಹೇಳಿ ಈತ ಬೇಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂಧನಕ್ಕೊಳಗಾಗಿರುವ ಚಿನ್ನಯ್ಯನಿಗೆ ಕಾಡ್ತಾ ಇದೆಯಾ ಜೀವ ಭಯ. ಎಸ್ಐಟಿ ಅಧಿಕಾರಿಗಳ ಮುಂದೆ ಹೀಗೊಂದು ಆತಂಕವನ್ನ ಆತನೇ ವ್ಯಕ್ತಪಡಿಸಿದ್ದಾನೆ ಅನ್ನೋ ಮಾಹಿತಿ ಇದೆ. ಈ ಬುರ್ಡೆ ಗ್ಯಾಂಗ್ನಿಂದ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿ ಇದೀಗ ಚಿನ್ನಯ್ಯ ಅಳಲನ್ನ ತೋಡ್ಕೊಂಡಿದ್ದಾನಂತೆ. ಜೈಲಿನ ಒಳಗಿದ್ದ ದಿನ ಅಷ್ಟು ಮಾತ್ರ ತನ್ನ ಪ್ರಾಣ ಗಟ್ಟಿ ಆಚೆ ಬಂದ್ರೆ ಈ ಬುರ್ಡೆ ಗ್ಯಾಂಗ್ ತನ್ನನ್ನ ಜೀವ ಸಹಿತವಾಗಿ ಬಿಡೋದಿಲ್ಲ ಅನ್ನೋ ಆತಂಕ ಈತನಿಗೆ ಕಾಡ್ತಾ ಇದೆ. ನನ್ನನ್ನ ಜೈಲಿಗೆ ಕಳಿಸ್ಬಿಡಿ, ಆವಾಗ ಮಾತ್ರ ನಾನು ಬಚಾವಾಗ್ತೇನೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಈತ ಅಳಲು ತೋಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ.
ಬುರ್ಡೆ ಮ್ಯಾನ್ ಚಿನ್ನಯ್ಯನಿಗೆ ಇದೆಯಾ ಜೀವ ಭಯ, ಜೈಲಿಗೆ ಕಳಿಸಿ ಅಂತ ಹೇಳಿ ಚಿನ್ನಯ್ಯ ಬೇಡ್ಕೊಳ್ತಿದ್ದಾನಂತ. ಹೊರಗಿದ್ರೆ ಬುರ್ಡೆ ಗ್ಯಾಂಗ್ನಿಂದ ಪ್ರಾಣಕ್ಕೇನೆ ಕುತ್ತಾಗೋ ಸಾಧ್ಯತೆ ಇದೆ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಅಳಲು ತೋಡ್ಕೊಂಡಿದ್ದಾನೆ. ಬುರ್ಡೆ ಗ್ಯಾಂಗ್ನಿಂದ ಮಾನಸಿಕ ಕಿರುಕುಳಕ್ಕೊಳಗಾಗಿದ್ದೇನೆ, ನನ್ನನ್ನ ಜೈಲಿಗೆ ಕಳಿಸ್ಬಿಡಿ, ಆಗ ಮಾತ್ರ ನಾನು ಬಚಾವ್ ಆಗ್ತೇನೆ ಅಂತ ಹೇಳಿ ಈತ ಬೇಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂಧನಕ್ಕೊಳಗಾಗಿರುವ ಚಿನ್ನಯ್ಯನಿಗೆ ಕಾಡ್ತಾ ಇದೆಯಾ ಜೀವ ಭಯ, ಎಸ್ಐಟಿ ಅಧಿಕಾರಿಗಳ ಮುಂದೆ ಹೀಗೊಂದು ಆತಂಕವನ್ನ ಆತನೇ ವ್ಯಕ್ತಪಡಿಸಿದ್ದಾನೆ ಅನ್ನೋ ಮಾಹಿತಿ ಇದೆ. ಈ ಬುರ್ಡೆ ಗ್ಯಾಂಗ್ನಿಂದ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿ ಇದೀಗ ಚಿನ್ನಯ್ಯ ಅಳಲನ್ನ ತೋಡ್ಕೊಂಡಿದ್ದಾನಂತ. ಜೈಲಿನ ಒಳಗಿದ್ದ ದಿನ ಅಷ್ಟು ಮಾತ್ರ ತನ್ನ ಪ್ರಾಣ ಗಟ್ಟಿ ಆಚೆ ಬಂದ್ರೆ ಈ ಬುರ್ಡೆ ಗ್ಯಾಂಗ್ ತನ್ನನ್ನ ಜೀವಸಹಿತವಾಗಿ ಬಿಡೋದಿಲ್ಲ ಅನ್ನೋ ಆತಂಕ ಈತನಿಗೆ ಕಾಡ್ತಾ ಇದೆ. ನನ್ನನ್ನ ಜೈಲಿಗೆ ಕಳಿಸ್ಬಿಡಿ, ಆವಾಗ ಮಾತ್ರ ನಾನು ಬಚಾವಾಗ್ತೇನೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಈತ ಅಳಲು ತೋಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬುರ್ಡೆ ಮ್ಯಾನ್ ಚಿನ್ನಯ್ಯನಿಗೆ ಇದೆಯಾ ಜೀವ ಭಯ, ಜೈಲಿಗೆ ಕಳಿಸಿ ಅಂತ ಹೇಳಿ ಚಿನ್ನಯ್ಯ ಬೇಡ್ಕೊಳ್ತಿದ್ದಾನಂತ. ಹೊರಗಿದ್ರೆ ಬುರ್ಡೆ ಗ್ಯಾಂಗ್ನಿಂದ ಪ್ರಾಣಕ್ಕೇನೆ ಕುತ್ತಾಗೋ ಸಾಧ್ಯತೆ ಇದೆ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಅಳಲು ತೋಡ್ಕೊಂಡಿದ್ದಾನೆ. ಬುರ್ಡೆ ಗ್ಯಾಂಗ್ನಿಂದ ಮಾನಸಿಕ ಕಿರುಕುಳಕ್ಕೊಳಗಾಗಿದ್ದೇನೆ, ನನ್ನನ್ನ ಜೈಲಿಗೆ ಕಳಿಸ್ಬಿಡಿ, ಆಗ ಮಾತ್ರ ನಾನು ಬಚಾವ್ ಆಗ್ತೇನೆ ಅಂತ ಹೇಳಿ ಈತ ಬೇಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂಧನಕ್ಕೊಳಗಾಗಿರುವ ಚಿನ್ನಯ್ಯನಿಗೆ ಕಾಡ್ತಾ ಇದೆಯಾ ಜೀವ ಭಯ, ಎಸ್ಐಟಿ ಅಧಿಕಾರಿಗಳ ಮುಂದೆ ಹೀಗೊಂದು ಆತಂಕವನ್ನ ಆತನೇ ವ್ಯಕ್ತಪಡಿಸಿದ್ದಾನೆ ಅನ್ನೋ ಮಾಹಿತಿ ಇದೆ. ಈ ಬುರ್ಡೆ ಗ್ಯಾಂಗ್ನಿಂದ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿ ಇದೀಗ ಚಿನ್ನಯ್ಯ ಅಳಲನ್ನ ತೋಡ್ಕೊಂಡಿದ್ದಾನಂತ. ಜೈಲಿನ ಒಳಗಿದ್ದ ದಿನ ಅಷ್ಟು ಮಾತ್ರ ತನ್ನ ಪ್ರಾಣ ಗಟ್ಟಿ ಆಚೆ ಬಂದ್ರೆ ಈ ಬುರ್ಡೆ ಗ್ಯಾಂಗ್ ತನ್ನನ್ನ ಜೀವಸಹಿತವಾಗಿ ಬಿಡೋದಿಲ್ಲ ಅನ್ನೋ ಆತಂಕ ಈತನಿಗೆ ಕಾಡ್ತಾ ಇದೆ. ನನ್ನನ್ನ ಜೈಲಿಗೆ ಕಳಿಸ್ಬಿಡಿ, ಆವಾಗ ಮಾತ್ರ ನಾನು ಬಚಾವಾಗ್ತೇನೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಈತ ಅಳಲು ತೋಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬುರ್ಡೆ ಮ್ಯಾನ್ ಚಿನ್ನಯ್ಯನಿಗೆ ಇದೆಯಾ ಜೀವ ಭಯ, ಜೈಲಿಗೆ ಕಳಿಸಿ ಅಂತ ಹೇಳಿ ಚಿನ್ನಯ್ಯ ಬೇಡ್ಕೊಳ್ತಿದ್ದಾನಂತ. ಹೊರಗಿದ್ರೆ ಬುರ್ಡೆ ಗ್ಯಾಂಗ್ನಿಂದ ಪ್ರಾಣಕ್ಕೇನೆ ಕುತ್ತಾಗೋ ಸಾಧ್ಯತೆ ಇದೆ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಅಳಲು ತೋಡ್ಕೊಂಡಿದ್ದಾನೆ. ಬುರ್ಡೆ ಗ್ಯಾಂಗ್ನಿಂದ ಮಾನಸಿಕ ಕಿರುಕುಳಕ್ಕೊಳಗಾಗಿದ್ದೇನೆ, ನನ್ನನ್ನ ಜೈಲಿಗೆ ಕಳಿಸ್ಬಿಡಿ, ಆಗ ಮಾತ್ರ ನಾನು ಬಚಾವ್ ಆಗ್ತೇನೆ ಅಂತ ಹೇಳಿ ಈತ ಬೇಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ.